ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಕೊನೆಯಾಗುತ್ತಾ? ಕಾಕ್ರೋಚ್ ಪ್ರತಿನಿಧಿಗಳ ಜೊತೆ ಕೇಂದ್ರ ಸಚಿವರ ಸಭೆಗೆ ಕೌಂಟ್ ಡೌನ್. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್. ಸಭೆಯ ಸ್ಥಳ ತಲುಪಿದ ಕೇಂದ್ರ ಸಚಿವರಾದ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಈಗಾಗಲೇ ಅವರು ಹೋಗಿದ್ದಾರೆ ಅಲ್ಲಿ. ಇತ್ತ ಜಂತರ್ ಮಂತರ್ನಿಂದ ಸಿಜೆಪಿ ರಾಷ್ಟ್ರೀಯ ವಕ್ತಾರ ಸೌರವ್ ದಾಸ್ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ಜೊತೆ ಮಾತುಕತೆ ನಡೆಯುತ್ತೆ. ಸೊ ಮಾತುಕತೆ ಮುನ್ನ ಅಮಿತ್ ಶಾ ಭೇಟಿಯಾಗಿದ್ರು ನಡ್ಡಾ ಮತ್ತು ಸಿಂಗ್. ಸಿಜೆಪಿಯ ಮುಖಂಡರುಗಳ ಜೊತೆಗೆ ಮಾತುಕತೆಗೂ ಮುನ್ನ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಹೋಗಿದ್ದಾರೆ ಜೆ.ಪಿ. ನಡ್ಡಾ ಮತ್ತು ಸಿಂಗ್ ಅವರು. ಸಿಜೆಪಿ ಪ್ರತಿನಿಧಿಗಳ ಮನವೊಲಿಸ್ತಾರ ಕೇಂದ್ರ ಸಚಿವರು? ಜಂತರ್ ಮಂತರ್ನಲ್ಲಿ ಹಿಂದೆ ಪ್ರತಿಭಟನೆ ಅಂತ್ಯವಾಗುತ್ತಾ? ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಸೇರಿ. ಈ ಸಂದರ್ಭದಲ್ಲಿ ಹಲವು ಗಲಭೆಗಳು ಕೂಡ ನಡೆದು, ಹಾಗಾಗಿ ಒಂದ್ ಕಡೆ ಈಗ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿರೋದು. ಈಗ ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಜೊತೆಗೆ ಅಥವಾ ಸಿಜೆಪಿ ಮುಖಂಡರುಗಳ ಜೊತೆಗೆ ಮಾತುಕತೆಗೆ ಜೆ.ಪಿ. ನಡ್ಡಾ ಅವರು ಮುಂದಾಗ್ತಾ ಇರೋದು ಅಂದ್ರೆ ಕೇಂದ್ರ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಾತುಕತೆ ಆಗುತ್ತೆ? ಈ ವಿದ್ಯಾರ್ಥಿಗಳ ಹೋರಾಟ ಕೊನೆಯಾಗುತ್ತಾ? ಮಾತುಕತೆಗೆ ಒಪ್ಕೊಳ್ತಾರಾ? ಹಿಡಿದ ಹಠ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ, ನಾವು ಇವತ್ತೇ ಹೋರಾಟವನ್ನ ಕೈ ಬಿಡ್ತೀವಿ ಅನ್ನೋ ಹೋರಾಟವನ್ನ ಬಿಡಬೇಕು ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಳ್ಳಲೇಬೇಕು. ಇದು ಸಿಜೆಪಿ ಹೋರಾಟಗಾರರ ನಿಲುವು. चलो अंदर बाहर तक हम लोग का गाड़ी है, आप ले आइए अपना गाड़ी।